ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಕೀರ್ತನೆಗಳು ಎಂಬ ಗ್ರಂಥದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಬರುವಂಥ ಕೀರ್ತನೆಗಳು ಎಂಬ ಗ್ರಂಥವು ಸತ್ಯವೇದದಲ್ಲಿರುವ ಇನ್ನುಳಿದ ಎಲ್ಲ ಗ್ರಂಥಗಳಿಗಿಂತಲೂ ಸುದೀರ್ಘವಾದ ಗ್ರಂಥವಾಗಿದೆ. ಇದು ಸ್ತುತಿ ಗೀತೆಗಳು, ದೇವರ ಸಹಾಯ ಬೇಡುವ ಪ್ರಾರ್ಥನೆಗಳು ಮತ್ತು ದೇವರಲ್ಲಿಟ್ಟಿರುವ ಭರವಸೆಯನ್ನು ವ್ಯಕ್ತಪಡಿಸುವ ಕವನಗಳನ್ನು ಒಳಗೊಂಡಿದೆ. ಸಂತೋಷ ಕಷ್ಟ, ಸುಖ ದುಃಖ, ಭರವಸೆ ಸಂಶಯ, ನೋವು ಸಾಂತ್ವನ, ಹತಾಶೆ ನಿರೀಕ್ಷೆ, ಕೋಪ ಸಂತೃಪ್ತಿ, ಕ್ಷಮಿಸುವ ಹೆಬ್ಬಯಕೆ ಇವುಗಳನ್ನೊಳಗೊಂಡಂತೆ ಮನುಷ್ಯನಲ್ಲಿ ಇರಬಹುದಾದ ಪ್ರತಿಯೊಂದು ಭಾವನೆಯನ್ನು ಕೀರ್ತನೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಸ್ತೋತ್ರ ಮತ್ತು ಪ್ರಾರ್ಥನೆಗಳಿಗೆ ಮಾದರಿಯಾಗಿರುವ ಕಾರಣದಿಂದ ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ದೇವರೊಂದಿಗೆ ಹಂಚಿಕೊಳ್ಳುವಂತೆ ಕೀರ್ತನೆಗಳು ನಮ್ಮನ್ನು ಆಹ್ವಾನಿಸುತ್ತವೆ. ನಾನು ಈ ಪುಸ್ತಕವನ್ನು ನಿಜವಾಗಿಯೂ ಎಲ್ಲ ಆತ್ಮಗಳ ದೇಹ ರಚನೆ ಎಂದು ಕರೆಯಲು ಬಯಸುತ್ತೇನೆ. ಯಾಕಂದರೆ ಯಾರೊಬ್ಬರೂ ಈ ಕನ್ನಡಿಯಲ್ಲಿ ಪ್ರತಿಬಿಂಬಿಸದಿರುವ ಚಲನವಲನಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಎಲ್ಲ ದುಃಖಗಳು, ಕಷ್ಟಗಳು, ಹೆದರಿಕೆಗಳು, ಸಂದೇಹಗಳು, ನಿರೀಕ್ಷೆಗಳು, ನೋವುಗಳು, ಗೊಂದಲಗಳು ಮತ್ತು ವಿಪರೀತವಾದ ಸನ್ನಿವೇಶಗಳ ನಿಮಿತ್ತ ಒಡೆದು ಹೋಗುವ ಮಾನವರ ಹೃದಯಗಳು ಇಲ್ಲಿ ಜೀವಿತಗಳ ಮೂಲಕ ಚಿತ್ರಿಸಲಾಗಿದೆ ಎಂಬುದನ್ನು ಜಾನ್ ಕಾಲ್ವಿನ್ ಅವರು ತಿಳಿಯಪಡಿಸುತ್ತಾರೆ. ದಾವೀದನು ಕ್ರಿಸ್ತಪೂರ್ವ 1010ರಿಂದ 970 ಅವಧಿಯಲ್ಲಿ ಆಳಿದನು. ಅವನು ರಾಜನಾಗುವ ಮೊದಲು ಕೆಲವು ಕೀರ್ತನೆಗಳನ್ನು ಬರೆದನು, ಕೆಲವು ರಾಜನಾದ ನಂತರ ಬರೆದನು. ಮೋಶೆ 1446ರಿಂದ 1406ರಲ್ಲಿ ಇಸ್ರಾಯೇಲ್ ಜನರೊಂದಿಗೆ ಮರುಭೂಮಿಯಲ್ಲಿ ಕಳೆದನು ಮತ್ತು ಆ ಸಮಯದಲ್ಲಿ ಅವನು ಕೀರ್ತನೆಯನ್ನು ಬರೆದಿರಬೇಕು. ಕ್ರಿಸ್ತಪೂರ್ವ 600ರ ಸುಮಾರಿಗೆ ಇಸ್ರಾಯೇಲ್ಯರು ಬ್ಯಾಬಿಲೋನಿನಲ್ಲಿ ಸೆರೆಯಲ್ಲಿದ್ದ ನಂತರ ಕೆಲವು ಕೀರ್ತನೆಗಳನ್ನು ಬರೆಯಲಾಗಿದೆ. ಅನೇಕ ಕೀರ್ತನೆಗಳನ್ನು ದಾವೀದನ ಕಾಲದಲ್ಲಿ ಬರೆಯಲಾಗಿದ್ದರೂ ಎಲ್ಲ ಕೀರ್ತನೆಗಳು ಸುಮಾರು 800 ವರ್ಷಗಳ ಅವಧಿಯನ್ನು ಒಳಗೊಂಡಿವೆ. ಕೀರ್ತನೆಗಳು ಸಾಮಾನ್ಯವಾಗಿ ದಾವೀದನ ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ. ಆದರೆ ಇವುಗಳಲ್ಲಿ ಕೇವಲ ಅರ್ಧ ಭಾಗವನ್ನು ಮಾತ್ರವೇ, ಅಂದರೆ 73 ಕೀರ್ತನೆಗಳು ದಾವೀದನಿಗೆ ಸೇರಿದವುಗಳಾಗಿವೆ. 12 ಆಸಾಫನಿಗೆ ಸೇರಿದವುಗಳಾಗಿವೆ. 10 ಕೀರ್ತನೆಗಳು ಕೊರಹನ ಮಕ್ಕಳಿಗೆ ಸೇರಿದವುಗಳಾಗಿವೆ. 2 ಸೊಲೊಮೋನನಿಗೆ ಮತ್ತು ಮೋಶೆ, ಏತಾನ್, ಹೇಮಾನ್ ಮತ್ತು ಎಜ್ರನಿಗೆ 1 ಕೀರ್ತನೆಗಳು ಸೇರಿದವುಗಳಾಗಿವೆ. 49 ಕೀರ್ತನೆಗಳ ಬರಹಗಾರರು ಯಾರು ಎಂಬುದು ಗೊತ್ತಿಲ್ಲ. ನಾವು ಕೀರ್ತನೆಗಳ ಬಗ್ಗೆ ಆಲೋಚಿಸುವಾಗ ದಾವೀದನ ಜೀವಿತದ ಸಂಬಂಧವಾಗಿಯೇ ಇದನ್ನು ನೋಡುತ್ತೇವೆ. ಅಪರಿಚಿತ ಬರಹಗಾರರೊಬ್ಬರು ಇದನ್ನು ಅದ್ಭುತವಾದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ದಾವೀದನ ತಂತಿ ವಾದ್ಯವು ಈಗಲೂ ನಮ್ಮ ಕಿವಿಗಳಲ್ಲಿ ಗುನುಗುತ್ತದೆ ಮತ್ತು ಪವಿತ್ರಾತ್ಮನು ಇಷಯನ ಮಗನ ಪ್ರಾರ್ಥನೆಗಳು ಮತ್ತು ಸ್ತುತಿಗಳನ್ನು ಕಾಪಾಡಿ ಇರಿಸಿದ್ದಾನೆ. ಯಾರೋ ಒಬ್ಬರು ಹೇಳಿರುವುದೇನೆಂದರೆ, ಕಲೆಯು ಸಂಗೀತದ ಭಾಗವಾಗಿದೆ. ಕೀರ್ತನೆಗಳು ಹೃದಯದ ಸಂಗೀತವಾಗಿವೆ. ಕೆಲವೊಮ್ಮೆ ದುಃಖಕರ ಮತ್ತು ಶೋಕಪೂರ್ಣವಾಗಿವೆ, ಕೆಲವೊಮ್ಮೆ ಆನಂದಭರಿತ ಮತ್ತು ಸಂತೋಷಕರವಾಗಿವೆ, ಕೆಲವೊಮ್ಮೆ ಪೂರ್ಣವಾದ ಅಂಧಕಾರ ಮತ್ತು ಕತ್ತಲೆಯಿಂದ ತುಂಬಿರುತ್ತವೆ, ಕೆಲವೊಮ್ಮೆ ನೆಮ್ಮದಿ ಮತ್ತು ಸಮಾಧಾನಕರವಾಗಿವೆ. ಪವಿತ್ರಾತ್ಮನು ಕಾಪಾಡಿರುವ ದಾವೀದನ ಆತ್ಮದ ಸಂಗೀತವನ್ನು ಕೇಳುವಾಗ ದೇವರನ್ನು ಸಮೀಪಿಸಲು ಬೇಕಾದ ಪ್ರೋತ್ಸಾಹವು ನಮಗೆ ದೊರೆಯುತ್ತದೆ. ಕೀರ್ತನೆಗಳನ್ನು 5 ಪುಸ್ತಕಗಳಾಗಿ ವಿಭಜಿಸಲಾಗಿದೆ. ಪ್ರತಿಯೊಂದು ಡಾಕ್ಸಾಲಜಿಯೊಂದಿಗೆ ಮುಕ್ತಾಯವಾಗುತ್ತದೆ. 5ನೇ ಪುಸ್ತಕದ ಡಾಕ್ಸಾಲಜಿಯು ಇಡೀ 150ನೆಯ ಕೀರ್ತನೆಯಾಗಿದೆ. F.W.
ಗ್ರಾಂಟ್ರವರ ಪ್ರಕಾರ ಕೀರ್ತನೆಗಳನ್ನು ವಿಷಯದನುಸಾರವಾಗಿ ಗುಂಪು ಮಾಡಲಾಗಿದೆ. ಇಬ್ರಿಯ ಸತ್ಯವೇದದಲ್ಲಿರುವಂತೆ ಕೀರ್ತನೆಗಳ ಪ್ರತಿ 5 ಪುಸ್ತಕಗಳನ್ನು FW ಗ್ರಾಂಟ್ರವರು ಸಾರಾಂಶವಾಗಿ ಹೇಳಿದ್ದಾರೆ. ಕೀರ್ತನೆಗಳು ಗ್ರಂಥಕ್ಕೆ ರೂಪರೇಷೆಯನ್ನು ಒದಗಿಸುವ 5 ಭಾಗಗಳು. ಪ್ರಥಮ ಭಾಗ ಕೀರ್ತನೆ 1ರಿಂದ 41ನೇ ಕೀರ್ತನೆ. ಯೇಸು ಕ್ರಿಸ್ತನು ದೇವರ ಸಲಹೆಯ ಮೇರೆಗೆ ತನ್ನ ಜನರಾದ ಇಸ್ರಾಯೇಲ್ಯರ ಎಲ್ಲ ಆಶೀರ್ವಾದಗಳಿಗೆ ಮೂಲ ಕಾರಣನಾಗಿದ್ದಾನೆ. ದ್ವಿತೀಯ ಭಾಗ ಕೀರ್ತನೆಗಳು 42ರಿಂದ 72ರವರೆಗೆ. ಅವರ ನಾಶನ ಆದರೆ ವಿಮೋಚನೆಯು ನಂತರ ದಿವಸಗಳಲ್ಲಾಗುವುದು. ತೃತೀಯ ಭಾಗ ಕೀರ್ತನೆಗಳು 73ರಿಂದ 89ರವರೆಗೆ. ಅವರೊಂದಿಗೆ ನಡೆದುಕೊಳ್ಳುವಾಗ ದೇವರ ಪರಿಶುದ್ಧತೆ. ಚತುರ್ಥ ಭಾಗ ಕೀರ್ತನೆಗಳು 90ರಿಂದ 106ರವರೆಗೆ. ಸೋತು ಹೋದ ಮೊದಲನೆಯ ವ್ಯಕ್ತಿಯ ಸ್ಥಾನವನ್ನು ಎರಡನೇ ವ್ಯಕ್ತಿಯು ತುಂಬಿದನು ಮತ್ತು ಲೋಕವು ಅವನಿಂದ ಸ್ಥಾಪನೆಯಾಯಿತು. ಪಂಚಮ ಭಾಗ ಕೀರ್ತನೆಗಳು 107ರಿಂದ 150 ವಚನಗಳು. ನೈತಿಕ ಮುಕ್ತಾಯದ ಮೇರೆಗೆ ದೈವಿಕ ಮಾರ್ಗಗಳಲ್ಲಿ ದೇವರು ಮತ್ತು ಮಾನವನು ಕೊನೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಈ 5 ಭಾಗಗಳು ಮತ್ತು ಪಂಚಗ್ರಂಥಗಳ ನಡುವೆ ಸಮಾನತೆಗಳು ಇರಬಹುದು. ಉದಾಹರಣೆಗೆ 2ನೇ ಭಾಗವು ಐಗುಪ್ತದಿಂದ ದೊರೆತ ವಿಮೋಚನೆಗೆ ಹೊಂದಿಕೆಯಾಗುತ್ತದೆ. 3ನೇಯದು ಪರಿಶುದ್ಧತೆಗೆ ಪ್ರಾಮುಖ್ಯತೆಯನ್ನು ಕೊಡುವುದರಿಂದ ಯಾಜಕ ಕಾಂಡಕ್ಕೆ ಹೋಲಿಕೆಯಾಗುತ್ತದೆ. ಕೀರ್ತನೆಗಳಲ್ಲಿ ಬರುವಂಥ ಕೆಲವು ವಚನಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರುವುದನ್ನು ನಾವು ಕಾಣಬಹುದು. ಉದಾಹರಣೆಯಾಗಿ ಕೀರ್ತನೆ 2 7ನೇ ವಚನದಲ್ಲಿ ದೇವಕುಮಾರನು. ನೆರವೇರಿಕೆ ಮತ್ತಾಯ 3:17. ಕೀರ್ತನೆ 8 2ನೇ ವಚನ ಮಕ್ಕಳಿಂದ ಸ್ತುತಿಸಲ್ಪಡುವುದು. ನೆರವೇರಿಕೆ ಮತ್ತಾಯ 21:15-16. ಕೀರ್ತನೆ 8 6ನೇ ವಚನ ಎಲ್ಲರ ಅಧಿಪತಿ. ನೆರವೇರುವಿಕೆ ಇಬ್ರಿಯ 2:8. ಕೀರ್ತನೆ 16 10ನೇ ವಚನ ಮರಣದಿಂದ ಎದ್ದು ಬರುವನು. ನೆರವೇರುವಿಕೆ ಮತ್ತಾಯ 28:7. ಕೀರ್ತನೆ 22 1ನೇ ವಚನ ದೇವರಿಂದ ಕೈ ಬಿಡಲ್ಪಟ್ಟವನು. ನೆರವೇರುವಿಕೆ ಮತ್ತಾಯ 27:46. ಕೀರ್ತನೆ 22 7 ಮತ್ತು 8ನೇ ವಚನ ವೈರಿಗಳಿಂದ ತಿರಸ್ಕರಿಸಲ್ಪಟ್ಟವನು. ನೆರವೇರುವಿಕೆ ಲೂಕ 23:35. ಕೀರ್ತನೆ 22 16ನೇ ವಚನ ಕೈಕಾಲುಗಳಲ್ಲಿ ತಿವಿತ. ನೆರವೇರುವಿಕೆ ಯೋಹಾನ 20:27. ಕೀರ್ತನೆಗಳು 22 18ನೇ ವಚನ ವಸ್ತ್ರಗಳಿಗಾಗಿ ಚೀಟು ಹಾಕಿದರು. ನೆರವೇರುವಿಕೆ ಮತ್ತಾಯ 27:35 ಮತ್ತು 36. ಕೀರ್ತನೆ 34 20ನೇ ವಚನ ಮೂಳೆಗಳು ಮುರಿಯಲ್ಪಡಲಿಲ್ಲ. ನೆರವೇರುವಿಕೆ ಯೋಹಾನ 19:32 33 36. ಕೀರ್ತನೆ 35 11ನೇ ವಚನ ಸುಳ್ಳು ಸಾಕ್ಷಿಗಳಿಗೆ ಗುರಿಯಾದನು. ನೆರವೇರುವಿಕೆ ಮಾರ್ಕ್ 14:57. ಕೀರ್ತನೆ 35 19ನೇ ವಚನ ನಿಷ್ಕಾರಣವಾಗಿ ದ್ವೇಷಿಸಲ್ಪಟ್ಟನು. ನೆರವೇರುವಿಕೆ ಯೋಹಾನ 15:25. ಕೀರ್ತನೆ 40 7 ಮತ್ತು 8ನೇ ವಚನ ದೇವರ ಚಿತ್ತದಲ್ಲಿ ಆನಂದಿಸಿದನು. ನೆರವೇರುವಿಕೆ ಇಬ್ರಿಯ 10:7. ಕೀರ್ತನೆ 41 9ನೇ ವಚನ ಸ್ನೇಹಿತನಿಂದ ಹಿಡಿದು ಕೊಡಲ್ಪಟ್ಟನು. ನೆರವೇರುವಿಕೆ ಲೂಕ 22:47.
ಕೀರ್ತನೆ 45 6ನೇ ವಚನ. ನಿತ್ಯನಾದ ಅರಸನು. ನೆರವೇರುವಿಕೆ ಇಬ್ರಿಯ 1:8. ಕೀರ್ತನೆ 68 18ನೇ ವಚನ. ಪರಲೋಕಕ್ಕೆ ಏರಿ ಹೋದನು. ನೆರವೇರುವಿಕೆ ಅಪೊಸ್ತಲರ ಕೃತ್ಯಗಳು 1:9-11. ಕೀರ್ತನೆಗಳು 69 9ನೇ ವಚನ. ದೇವರ ಮನೆಯ ವಿಷಯದಲ್ಲಿ ಮತಾಭಿಮಾನಿ. ನೆರವೇರುವಿಕೆ ಯೋಹಾನ 2:17. ಕೀರ್ತನೆ 69 21ನೇ ವಚನ. ಹುಳಿ ರಸವನ್ನು ಕುಡಿಯಲು ಕೊಟ್ಟರು. ನೆರವೇರುವಿಕೆ ಮತ್ತಾಯ 27:34. ಕೀರ್ತನೆಗಳು 109 4ನೇ ವಚನ. ವೈರಿಗಳಿಗಾಗಿ ಪ್ರಾರ್ಥಿಸಿದನು. ನೆರವೇರುವಿಕೆ ಲೂಕ 23:34. ಕೀರ್ತನೆ 109 8ನೇ ವಚನ. ಆತನನ್ನು ಹಿಡಿದುಕೊಟ್ಟವನಿಗೆ ಬದಲಾಗಿ ಬೇರೊಬ್ಬನು ನೇಮಕವಾದನು. ನೆರವೇರುವಿಕೆ ಅಪೊಸ್ತಲರ ಕೃತ್ಯಗಳು 1:20. ಕೀರ್ತನೆಗಳು 110 1ನೇ ವಚನ. ತನ್ನ ವೈರಿಗಳ ಮೇಲೆ ಆಳ್ವಿಕೆ ಮಾಡುತ್ತಾನೆ. ನೆರವೇರುವಿಕೆ ಮತ್ತಾಯ 22:44. ಕೀರ್ತನೆಗಳು 110 4ನೇ ವಚನ. ಶಾಶ್ವತವಾದ ಯಾಜಕನು. ನೆರವೇರುವಿಕೆ ಇಬ್ರಿಯ 5:6. ಕೀರ್ತನೆಗಳು 118 22ನೇ ವಚನ. ದೇವರ ಮಂದಿರದ ಮುಖ್ಯವಾದ ಕಲ್ಲು. ನೆರವೇರುವಿಕೆ ಮತ್ತಾಯ 21:42. ಕೀರ್ತನೆಗಳು 118 26ನೇ ವಚನ. ಕರ್ತನ ಹೆಸರಿನಲ್ಲಿ ಬರುವವನು. ನೆರವೇರುವಿಕೆ ಮತ್ತಾಯ 21:9. ಕೀರ್ತನೆಗಳು ಏನನ್ನು ಒಳಗೊಂಡಿವೆ ಎಂಬುದನ್ನು ನೋಡುವಾಗ ದೇವರಿಗೆ ಸ್ತುತಿ ಅಥವಾ ಕೃತಜ್ಞತೆಯ ಕೀರ್ತನೆಗಳಾಗಿವೆ. ಇತರರು ದೇವರನ್ನು ಸ್ತುತಿಸಲು ಪ್ರೇರೇಪಿಸುವಂತಹ ಕೀರ್ತನೆಗಳಾಗಿವೆ. ದೇವರನ್ನು ರಾಜನಾಗಿ ಅಥವಾ ನ್ಯಾಯಾಧೀಶನಾಗಿ ವಿವರಿಸುವ ಕೀರ್ತನೆಗಳಾಗಿವೆ. ಅಗತ್ಯವಾದ ಸಮಯದಲ್ಲಿ ಸಹಾಯದ ಪ್ರಾರ್ಥನೆಗಳನ್ನು ಒಳಗೊಂಡಿರುವ ಕೀರ್ತನೆಗಳಾಗಿವೆ. ದೇವರಲ್ಲಿ ಬಲವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸುವಂತಹ ಕೀರ್ತನೆಗಳಾಗಿವೆ. ಬರಹಗಾರನ ಪಾಪ ಅಥವಾ ಕ್ಷಮೆಯನ್ನು ಕುರಿತು ತಿಳಿಯಪಡಿಸುವಂತಹ ಕೀರ್ತನೆಗಳಾಗಿವೆ. ಖಿನ್ನತೆಗೆ ಒಳಗಾದವರಿಗೆ ಇರುವಂತಹ ಕೀರ್ತನೆಗಳಾಗಿವೆ. ದೇವರ ಅನ್ಯೋನ್ಯತೆಗಾಗಿ ಎದುರು ನೋಡುವಂತಹ ಕೀರ್ತನೆಗಳಾಗಿವೆ. ದೇವರು ದುಷ್ಟ ಶತ್ರುಗಳನ್ನು ಶಿಕ್ಷಿಸುವ ಪ್ರಾರ್ಥನೆಗಳ ಕೀರ್ತನೆಗಳಾಗಿವೆ. ಇತಿಹಾಸಕ್ಕೆ ತಿರುಗಿಸುವಂತಹ ಕೀರ್ತನೆಗಳಾಗಿವೆ. ಬೋಧನೆಯ ಉದ್ದೇಶಕ್ಕಾಗಿ ಬರೆದಂತಹ ಕೀರ್ತನೆಗಳಾಗಿವೆ. ಯಾತ್ರಿಕರಿಗೆ ಇರುವಂತಹ ಕೀರ್ತನೆಗಳಾಗಿವೆ. ದೇವರ ವಾಕ್ಯವನ್ನು ಸ್ತುತಿಸುವಂತಹ ಕೀರ್ತನೆಗಳಾಗಿವೆ. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆಯನ್ನು ತಿಳಿಸುವಂತಹ ಕೀರ್ತನೆಗಳಾಗಿವೆ. ಕೀರ್ತನೆಗಳನ್ನು ಎಚ್ಚರಿಕೆಯಿಂದ ಓದುವ ಪ್ರತಿಯೊಬ್ಬನೂ ಕೀರ್ತನೆಗಾರನು ಇಸ್ರಾಯೇಲ್ ಜನರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಅನುಭವಗಳ ನಡುವೆ ಹೊಂದಾಣಿಕೆ ಇದೆ ಎಂಬುದನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾನೆ. ಇವರೆಲ್ಲರೂ ಹಿಂಸೆ, ಶ್ರಮೆ, ದುಃಖ, ತಿರಸ್ಕಾರ ಮತ್ತು ನಿರಾಕರಣೆಯನ್ನು ಅನುಭವಿಸಿದರು. ಹಾಗೆಯೇ ಘನತೆ, ಪ್ರಭಾವ ಮತ್ತು ಪರಮಾನಂದವನ್ನು ಅನುಭವಿಸಿದ್ದಾರೆ. ಸಾಮಾನ್ಯವಾಗಿ ಈ ಕಾರ್ಯಗಳನ್ನು ನಾವು ಕೀರ್ತನೆಗಳು ಎಂಬ ಗ್ರಂಥದಲ್ಲಿ ನೋಡುತ್ತೇವೆ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.